ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 17/9/2025. ಮುರಳಿ ಮಹಾವಾಕ್ಯಗಳು. मीठे बच्चे, याद से सतो प्रधान बनने के साथ साथ पढ़ाई से कमाई जमा करने हैं. ಮಧುರ ಮಕ್ಕಳೇ, ನೆನಪಿನಿಂದ ಸತೋ ಪ್ರಧಾನರಾಗುವುದರ ಜೊತೆಯಲ್ಲಿ ಈ ಈಶ್ವರೀಯ ವಿದ್ಯೆಯಿಂದ ಸತ್ಯ ಗಳಿಕೆಯನ್ನು ಜಮಾ ಮಾಡಿಕೊಡ್ರಿ. ನೆನಪಿನಿಂದ ಸತೋ ಪ್ರಧಾನ ಅರ್ಥಾತ್ ನಾನು ಇಲ್ಲಿವರೆಗೆ ಆತ್ಮ ಆಗಿಯೂ ಕೂಡ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಬಂದಿರೋದ್ರಿಂದ ಕ್ಯಾರೆಕ್ಟರಲ್ಲಿರುವ ಅವಗುಣ, ಕ್ಯಾರೆಕ್ಟರ್ ಒಳಗಿರುವ ಯಾವುದೇ ಕಮಜೋರಿ ಇದು ನನ್ನದು ಅನ್ನುವ ಭಾನದಿಂದ ಇಲ್ಲಿವರೆಗೆ ಪತೀತ ಅಥವಾ ಪಾಪಿ ಎನ್ನುವ ಅನುಭವದಲ್ಲಿದ್ದೇವೆ. ಆದರೆ ಬಾಬಾರವರು ನಮಗೆ ಸತ್ಯ ಜ್ಞಾನದ ತಿಳುವಳಿಕೆಯಿಂದ ನಾವು ಯಾರನ್ನುವಂತಹ ಒಂದು ಸ್ಮೃತಿಯನ್ನು ಕೊಡಿಸಿದ್ದಾರೆ. ಬಾಬಾ ಹೇಳ್ತಾರೆ, ಅದನ್ನು ನೆನಪು ಮಾಡಿಕೊಡ್ರಿ. ನೆನಪಿನಿಂದ ಸತೋ ಪ್ರಧಾನ, ನಾನು ಯಾರಿದ್ದೀನಿ ಮತ್ತು ನಾನು ಯಾರಲ್ಲ ಎನ್ನುವ ಅರಿವು ಸದಾ ಸ್ಮೃತಿಯಲ್ಲಿ ಇದ್ದಾಗ ನೀವು ಸತೋ ಪ್ರಧಾನರು ಆಗಲಿಕ್ಕೆ ಸಾಧ್ಯತೆ. ಸತ್ಯದ ಅನುಭವ ಮಾಡಲಿಕ್ಕೆ, ಸತೋ ಶ್ರೇಷ್ಠತೆಯ, ಸಂಪೂರ್ಣತೆಯ, ಪರಮ ಆನಂದದ ಅನುಭವ ಮಾಡಲಿಕ್ಕೆ ಸಾಧ್ಯತೆ. ಇದರ ಜೊತೆಯಲ್ಲಿ ನೆನಪು ಮಾಡೋದ್ರ ಜೊತೆಯಲ್ಲಿ ಈ ವಿದ್ಯೆಯಿಂದ ಸತ್ಯಗಳಿಗೆ ಜಮಾ ಮಾಡಿಕೊಡ್ರಿ. ಇದೊಂದು ಅವಿನಾಶಿ ಸತ್ಯ ಈಶ್ವರೀಯ ಜ್ಞಾನ ಆಗಿರುವ ಕಾರಣ ಈ ಜ್ಞಾನದ ಮಾತು ಚಿಂತನೆ ಇಲ್ಲದೆಯೂ ಕೂಡ, ಅದರ ಯಾವುದೇ ರೀತಿಯ ಮಂಥನ ಮಾಡದೆಯೂ ಕೂಡ ಕೇಳಿಸ್ಕೊಂಡ್ರೂ ಕೂಡ ಇದು ಅವಿನಾಶಿ ಜ್ಞಾನ ನನ್ನ ಜೊತೆಯಲ್ಲಿ ಬರ್ತದೆ, ಎಂದಿಗೂ ವಿನಾಶ ಆಗಲಾರ್ದು. ಅಂದ ಮೇಲೆ ಇಂತಹ ಈಶ್ವರೀಯ ಜ್ಞಾನವನ್ನು, ಈ ವಿದ್ಯೆಯನ್ನು ಓದಿ ಇದರ ಸತ್ಯ ಗಳಿಕೆಯನ್ನು ಜಮಾ ಮಾಡಿಕೊಡ್ರಿ. ಗಳಿಸೋದು ಅಂದರೆ ಸ್ಥೂಲ ರೂಪದ ಧನ ವಸ್ತು ಕೂಡಿಡೋದು ಅಂತಲ್ಲ. ಗಳಿಸೋದು ಅಂದರೆ ಆತ್ಮನ ಹೈಯೆಸ್ಟ್ ಸ್ಥಿತಿಯ ಅನುಭವ ಮಾಡೋದು. ಆತ್ಮನ ಒಂದು ಪರಮ ಸ್ಥಿತಿಯಾಗಿದೆ. ಸದಾ ಜೀವನದಲ್ಲಿ ಇರ್ತಾ ಜೀವನದಿಂದ ಮುಕ್ತಾಗಿರುವ ಸ್ಥಿತಿ, ಮುಕ್ತಿಯ ಅನುಭವ ಹಾಗೂ ಆನಂದದ ಸ್ಥಿತಿ, ಪರಮ ಆನಂದದ ಸ್ಥಿತಿ ಅನುಭವ ಮಾಡೋದೇ ಸತ್ಯ ಗಳಿಕೆಯಾಗಿದೆ. ಇದು ಅನೇಕ ಯುಗಗಳವರೆಗೆ ನಮ್ಮನ್ನು ಈ ಒಂದು ಅವಸ್ಥೆಯಲ್ಲಿ ಇಡಲಿಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪಢಾಯಿಗೆ ಸಮಯ ಬುದ್ಧಿ ಇದರ ಉಧರ್ ನ ಭಾಗೆ. ಇದು ಎಷ್ಟು ಶ್ರೇಷ್ಠ ವಿದ್ಯೆ ಆಗಿರುವ ಕಾರಣದಿಂದ ವಿದ್ಯೆಯನ್ನು ಓದುವ, ಕೇಳುವ, ಚಿಂತನೆ ಮಾಡುವ ಸಮಯದಲ್ಲಿ ಆ ಕಡೆಗೆ ಈ ಕಡೆಗೆ ಹೋಗಬಾರ್ದು ಅಂತಾರೆ ಬಾಬಾ. ಮುರಳಿ ಕೇಳುವ ಸಮಯದೊಳಗೆ ಬುದ್ಧಿಯೊಳಗೆ ಅನ್ಯ ಯಾವ ಪ್ರಪಂಚದ ವಿಚಾರಗಳು, ಈ ಡ್ರಾಮಾದ ಮಾತುಗಳು, ಡ್ರಾಮಾದ ದೃಶ್ಯಗಳು, ಈ ಡ್ರಾಮಾದೊಳಗಿರುವಂಥ ಸಂಬಂಧಗಳ ನೆನಪುಗಳು ನಿಮಗೆ ಬರಬಾರ್ದು. ಹಾಗೆ ಯಾವಾಗಾದರೂ ನಾವು ಕೈಯಲ್ಲಿ ಮೊಬೈಲ್ ಹಿಡಿದು ಮುರಳಿಯನ್ನು ಕೇಳ್ತೀವಿ ಅಥವಾ ಜ್ಞಾನದ ಚಿಂತನೆ ಮಾಡ್ತೀವಿ ಅಂತಂದ್ರೆ, ಅಥವಾ ಪುಸ್ತಕಗಳನ್ನು ಮುರಳಿಯ ಒಂದು ಓದ್ತೀವಿ ಅಂತಂದರೆ, ಆವಾಗ ಇನ್ನೊಂದು ಕಡೆಗೆ ಬುದ್ಧಿ ಡೈವರ್ಟ್ ಆಗಬಾರ್ದು. ಇನ್ನೊಂದು ಕಡೆಗೆ ಏನಿದೆ ಅದನ್ನೊಂದು ಸ್ವಲ್ಪ ನೋಡಬೇಕು, ಅದನ್ನೊಂದು ಸ್ವಲ್ಪ ಕೇಳಬೇಕು, ಅದೊಂದು ಸ್ವಲ್ಪ ತಿಳ್ಕೋಬೇಕು ಅನ್ನುವಂಥದ್ದು ಬುದ್ಧಿ ಆ ಕಡೆಗೆ ಈ ಕಡೆಗೆ ಹರಿದಾಡಬಾರ್ದು. ಯಾಕೆ ಅಂದರೆ ಇದು ಬಹಳ ಶ್ರೇಷ್ಠವಾದ ಗಳಿಕೆ ಈ ವಿದ್ಯೆಯೊಳಗಿದೆ. ಬಹಳ ಉನ್ನತ ಅವಸ್ಥೆ ಇದರಿಂದ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ತಮ್ಮ ಬುದ್ಧಿ ಎಂದಿಗೂ ಕೂಡ ಹೊರಗೆ ಹರಿದಾಡದಂತೆ ತಮ್ಮ ಮೇಲೆ ಬಹಳಷ್ಟು ಗಮನವನ್ನು ಕೊಡಬೇಕಾಗಿದೆ. ಪ್ರಶ್ನೆ, ತುಮ್ ಡಬಲ್ ಅಹಿಂಸಕ್ ಅನ್ನೋನ್ ವಾರಿಯರ್ಸ್ ಕಿ ಕೌನ್ ಸಿ ವಿಜಯ ನಿಶ್ಚಿತ್ ಹೈ ಔರ್ ಕ್ಯೂ? ತಾವು ಡಬಲ್ ಅಹಿಂಸಕರು, ಅನ್ನೋನ್ ವಾರಿಯರ್ಸ್, ತಮ್ಮ ಒಂದು ವಿಜಯ ನಿಶ್ಚಿತಿದೆ, ಹೇಗೆ, ಯಾಕೆ ಅಂತ ಕೇಳ್ತಾರೆ ಬಾಬಾ. ಉತ್ತರ, ತುಮ್ ಬಚ್ಚೆ जो माया पर जीत पाने का पुरुषार्थ कर रहे हो, तुम्हारा लक्ष्य है कि हम रावण से अपना राज्य लेकर ही छोड़ेंगे. यह भी ड्रामा में युक्ति रची हुई है. ಬಾಬಾ ಹೇಳ್ತಾರೆ, ತಾವು ಮಕ್ಕಳು ಮಾಯೆ ಮೇಲೆ ವಿಜಯಿಯಾಗುವ ಪುರುಷಾರ್ಥ ಮಾಡ್ತಿದ್ದೀರಿ. ಮಾಯಾ ಅಂದರೆ ಡ್ರಾಮಾದ ನೆನಪುಗಳು, ಈ ಡ್ರಾಮಾದೊಳಗಿನ ಅನುಭವಗಳು, ಆ ಅನುಭವಗಳಿಂದ ಕೂಡಿದ ಸಂಸ್ಕಾರಗಳೇ ಮಾಯಾ. ಬಾಬಾ ಹೇಳ್ತಾರೆ, ನೀವು ಇಂಥ ಪುರುಷಾರ್ಥ ಮಾಡ್ತಿದ್ದೀರಿ ಬಾಬಾರವರ ಮೂಲಕ. ಇದರಿಂದ ಮಾಯೆಯ ಮೇಲೆ ವಿಜಯ ಆಗೋದು ನಿಶ್ಚಿತ ಇದೆ.
ಅಂದರೆ ಈ ಹಳೆಯ ದೇಹಭಾನದ ನೆನಪು, ದೇಹಭಾನದ ಒಂದು ಅನುಭವಗಳಿಂದ ಮುಕ್ತ ಆಗಿ ಆತ್ಮ ನನ್ನ ಸತ್ಯದ ಅನುಭವ ಮಾಡ್ತೀನಿ, ನಾನು ಸತ್ಯ ಆಗಿರುವ ಸ್ಥಿತಿಯಲ್ಲಿ ಸ್ಥಿತಾಗ್ತೀನಿ, ಇದು ನನ್ನ ವಿಜಯ, ಇದು ನಿಶ್ಚಿತ ಇದೆ. ಇದು ಡ್ರಾಮಾದಲ್ಲಿ ಈ ರೀತಿ ನೂಂತಿದೆ ಅಂತಾರೆ ಬಾಬಾ. ಮಾಯೆ ಮೇಲೆ ವಿಜಯ ಆಗುವುದು ನಿಮ್ಮದು ಫಿಕ್ಸ್ಡ್ ಇದೆ. तो तुम्हारी विजय निश्चित है क्योंकि तुम्हारे साथ ತಮ್ಮ ವಿಜಯ ನಿಶ್ಚಿತ ಇದೆ ಅಂತ, ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾರೆ ಬಾಬಾ. ಯಾಕೆ? ಮಾಯೆ ಮೇಲೆ ವಿಜಯ ಅರ್ಥಾತ್ ದುಃಖದ ಮೇಲೆ ವಿಜಯ, ಚಿಂತೆಯ ಮೇಲೆ ವಿಜಯ, ರೋಗದ ಮೇಲೆ ವಿಜಯ, ಈ ಪ್ರಪಂಚದ ಭ್ರಷ್ಟಾಚಾರ ಪಾಪದಿಂದ ಮೇಲೆ ವಿಜಯ ಅಂದ ಮೇಲೆ ಬಾಬಾ ಹೇಳ್ತಾರೆ ಇದು ಪಕ್ಕಾ. ಯಾಕೆ ಪಕ್ಕಾ? ಇಷ್ಟು ಗ್ಯಾರಂಟಿ ಹೇಗೆ? ತುಮ್ಹಾರೇ ಸಾಥ್ ಸಾಕ್ಷಾತ್ ಪರಂಪಿತ ಪರಮಾತ್ಮ ಹೇ. ಎಷ್ಟು ಸುಂದರವಾದಂಥ ಮಹಾವಾಕ್ಯ, ಶಕ್ತಿಶಾಲಿ ಮಹಾವಾಕ್ಯ. ಬಾಬಾ ಹೇಳ್ತಾರೆ ನಿಮ್ಮ ಜೊತೆಗೆ ಭಗವಂತ ಇದ್ದಾನೆ. ಯಾವ ಕಡೆಗೆ ಪರಮಾತ್ಮನ ಜೊತೆ ಇದೆಯೋ ಆ ಪಕ್ಷದ ವಿಜಯ ಆಗಲೇಬೇಕು. ಅಂದರೆ ಒಂದು ಕಡೆಗೆ ಮಾಯಾ ಇದೆ, ಇನ್ನೊಂದು ಕಡೆಗೆ ನಾವು ಜ್ಞಾನವನ್ನು ಅರಿತಂಥ ಸತ್ಯ ಆತ್ಮರಿದ್ದೇವೆ. ಅಂದಮೇಲೆ ಸತ್ಯ ಜ್ಞಾನ ಅರಿತ ಮಕ್ಕಳ ಜೊತೆಯಲ್ಲಿ ಪರಮಾತ್ಮನಿರೋದ್ರಿಂದ ಆ ಮಕ್ಕಳ ವಿಜಯ, ಮಾಯೆಯ ಮೇಲೆ ವಿಜಯ ಆಗೋದು ನಿಶ್ಚಿತ ಅಂತ ಹೇಳ್ತಾರೆ ಬಾಬಾ. ತುಮ್ ಯೋಗ ಬಲಸೆ ವಿಜಯ ಪಾತೆ ಹೋ. ಯೋಗ ಬಲದಿಂದ ತಾವು ವಿಜಯಿಗಳಾಗ್ತೀರಿ. ಎದರ ಮೇಲೆ? ಯಾವುದು ನೋವು ಕೊಡುವ ಸ್ಮೃತಿಗಳಿದಾವ, ನೋವು ಕೊಡುವಂತಹ ಅನುಭವಗಳಿವೆ, ಈ ಪ್ರಪಂಚ ಈ ದೇಹಭಾನದ ಎಲ್ಲ ಸಂಸ್ಕಾರಗಳಿಂದ ನೀವು ವಿಜಯಿ ಆಗ್ತೀರಿ. ಮನ್ಮನಾಭವಕ್ಕೆ ಮಹಾಮಂತ್ರ ಸೇ ತುಮ್ಹಿ ರಾಜಾಯಿ ಮಿಲ್ತೆ ಹೇ. ಇದು ಮಹಾವಾಕ್ಯ ವಿಶೇಷ ಅಂಡರ್ಲೈನ್ ಮಾಡಿಕೊಂಡು ತೀವ್ರ ಸೂಕ್ಷ್ಮ ಪುರುಷಾರ್ಥವನ್ನು ಮಾಡುವಂಥದ್ದಾಗಿದೆ. ತಾವು ಮಕ್ಕಳು ಮನ್ಮನಾಭವದ ಮಹಾಮಂತ್ರದಿಂದ ರಾಜಾಯಿಯನ್ನು ಪ್ರಾಪ್ತ ಮಾಡ್ಕೋತೀರಿ ಅಂತ. ಮನ್ಮನಾಭವ ಅಂದರೆ ಮನಸ್ಸನ್ನು ಈಶ್ವರನ ಜೊತೆಗೆ ಮ್ಯಾಚ್ ಮಾಡೋದು. ಭಗವಂತನ ಮನಸ್ಸು ನನ್ನ ಮನಸ್ಸಾಗ್ತದೆ ಆಗ. ಅಂದರೆ ಪರಮಾತ್ಮನ ಮನಸ್ಸು ಅಂದರೆ ಏನು? ಈ ಮುರಳಿ ಭಗವಂತನ ಮನಸ್ಸಿನ ವಿಚಾರಗಳಿವು. ಅಷ್ಟು ಸುಂದರ ಭಗವಂತ ಸತ್ಯಂ ಶಿವಂ ಸುಂದರಂ ಪರಮಾತ್ಮನ ವಿಚಾರ ಮನಸ್ಸು ಕೂಡ ಸುಂದರ ಇದೆ. ಆ ಮನಸ್ಸಿನಿಂದ ನಿರ್ಮಿತ ವಿಚಾರಗಳು ಬಹಳ ಸುಂದರ ಇವೆ. ಆ ಸುಂದರವಾದಂಥ ವಿಚಾರಗಳೇ ಈ ಸತ್ಯ ಜ್ಞಾನ ಆಗಿದೆ. ಈ ಸತ್ಯ ಜ್ಞಾನದ ಆಧಾರದಿಂದ ನಾನಾತ್ಮ ಈ ಮನಸ್ಸನ್ನು ಯಾವಾಗ ಈಶ್ವರನ ಜೊತೆಗೆ ಮ್ಯಾಚ್ ಮಾಡ್ತೀನಿ, ಈಶ್ವರನ ಮಹಿಮೆಯಲ್ಲಿ ಅನುಭವ ಮಾಡಲಿಕ್ಕೆ ಈ ಮನಸ್ಸನ್ನು ಏಕಾಗ್ರಗೊಳಿಸ್ತೀನಿ, ಆಗ ನಾನು ಆತ್ಮನ ಮನಸ್ಸು ಈಶ್ವರನ ಮನಸ್ಸಿನ ಸಮಾನ ಆಗ್ತದೆ. ಈ ಒಂದು ಮನ್ಮನಾಭವದ ಮಹಾಮಂತ್ರ ನಿಮಗೆ ರಾಜಾಯಿ ಪದವಿಯನ್ನು ಕೊಡ್ತದಂತ ಹೇಳ್ತಾರೆ ಬಾಬಾ. ಮನ್ಮನಾಭವದ ಮಂತ್ರವನ್ನು ಹೀಗಲ್ಲ ಮನ್ಮನಾಭವ ಮನ್ಮನಾಭವ ಅಂತನೋ ಅಥವಾ ನನ್ನ ಬಾಬಾ ಮೇರಾ ಬಾಬಾ ಮೀಠಾ ಬಾಬಾ ಮೇರಾ ಬಾಬಾ ಮೀಠಾ ಬಾಬಾ ಈ ಮಂತ್ರ ಹೇಳೋದಲ್ಲ. ಈ ಮನಸ್ಸನ್ನು, ಅಲೆದಾಡುವ ಮನಸ್ಸನ್ನು, ದೇಹಭಾನದಲ್ಲಿ ಸಿಲುಕಿಕೊಂಡಂತಹ ಮನಸ್ಸನ್ನು ನಿರಾಕಾರ ಶಿವತಂದೆಯ ದಿವ್ಯ ಸ್ವರೂಪದ ಮೇಲೆ ದಿವ್ಯ ಗುಣಗಳ ಮಹಿಮೆ ಮಾಡುವುದರಲ್ಲಿ ಇದನ್ನು ಏಕಾಗ್ರಗೊಳಿಸೋದೇ, ಒಂದು ಬ್ಯುಸಿ ಇಡೋದೇ ಮನ್ಮನಾಭವ ಆಗಿದೆ. ಈ ಮನ್ಮನಾಭವದ ಮಂತ್ರ ನೀವು ಬಳಸಿದ್ದೇ ಆದರೆ ಬಾಬಾ ಹೇಳ್ತಾರೆ ನೀವು ರಾಜ್ಯ ಪದವಿ ಪಡಿತೀರಿ. ರಾಜ ಪದವಿ ಅರ್ಥಾತ್ ಈ ಮನಸ್ಸು ಆತ್ಮನಲ್ಲಿ ಬಂದಾಗ್ತದೆ. ಮನಸ್ಸು ಮಂತ್ರಿ, ಬುದ್ಧಿ, ಸಂಸ್ಕಾರ ಇವೆಲ್ಲಗಳು ಆತ್ಮನ ಒಂದು ನಿಯಂತ್ರಣದಲ್ಲಿ ಬರ್ತವೆ. ಆ ಸಮಯ ಅಂದಾಗ ಸ್ಥೂಲ ಶರೀರದ ಕರ್ಮೇಂದ್ರಿಯಗಳು ಕೂಡ ಆಟೋಮೆಟಿಕ್ ಶೀತಲವಾಗ್ತವೆ. ಇದರಿಂದ ನೀವು ಆತ್ಮ ನಿಮ್ಮ ಆಂತರಿಕ ಆತ್ಮನ ಪ್ರಪಂಚದೊಳಗ ರಾಜನ ಅನುಭವ ಮಾಡ್ತೀರಿ. ಇದಕ್ಕೆ ರಾಜ್ಯ ಪದವಿಯನ್ನು ಪಡ್ಕೋತೀರಿ ಅಂತ ಹೇಳ್ತಾರೆ ಬಾಬಾ. ತುಮ್ ಆಧಾ ಕಲ್ಪ ರಾಜ್ಯ ಕರೆಂಗೆ. ಮಕ್ಕಳೇ ನೀವು ಅರ್ಧ ಕಲ್ಪ ರಾಜ್ಯ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಅರ್ಧ ಕಲ್ಪ ರಾಜ್ಯ ಮಾಡೋದು ಅಂದರೆ ಒಂದು ಆತ್ಮ ತನ್ನ ಮೂಲ ಪರಂ ಸ್ಥಿತಿಯಲ್ಲಿ ಇರ್ತದೆ. ಸೋಲ್ ಕಾನ್ಷಿಯಸ್ನ ಹೈಯೆಸ್ಟ್ ಸ್ಥಿತಿ ಅನುಭವ ಮಾಡೋದ್ರಿಂದ ಆತ್ಮ ತನ್ನ ಶರೀರದ ಮೇಲೆ, ಕರ್ಮೇಂದ್ರಿಯಗಳ ಮೇಲೆ, ಸೂಕ್ಷ್ಮ ಇಂದ್ರಿಯಗಳ ಮೇಲೂ ಕೂಡ ರಾಜ ಆಗಿರ್ತಾನೆ. ಹಾಗೇ ಆತ್ಮ
ಸ್ಥೂಲ ಪ್ರಪಂಚದ ಸಿಂಹಾಸನಕ್ಕೂ ಕೂಡ ರಾಜ್ಯಾಧಿಕಾರಿ ಆಗಲಿಕ್ಕೆ ಸಾಧ್ಯ ಇದೆ. ಮನ್ಮನಾಭವದ ಮಹಾಮಂತ್ರದಿಂದ ಮತ್ತು ವಿಜಯದ ನಿಶ್ಚಿತ ನಶೆಯ ಒಂದು ಅನುಭವದಿಂದ ತಾವು ಸದಾ ರಾಜ್ಯ ಪದವಿಗೆ ಯೋಗ್ಯರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಮಹಾವಾಕ್ಯ ಸಾರ, ಇಸ್ ಸಮಯ ಪೂರಾ ಪೂರಾ ಮರ್ಜೀವ ಬನ್ನ ಹೇ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ತಾವು ಮಕ್ಕಳು ಸಂಪೂರ್ಣ ಮರ್ಜೀವ ಆಗಬೇಕಾಗಿದೆ. ಪಢಾಯಿ ಅಚ್ಚಿ ತರಹ ಪಡ್ನಿ ಹೇ, ಅಪನಾ ಚಾರ್ಟ್ ವ ರಿಜಿಸ್ಟರ್ ರಖನಾ ಹೇ. ಬಾಬಾ ಹೇಳ್ತಾರೆ, ಈಗ ಮರ್ಜೀವ ಆಗೋದು ಅಂತಂದರೆ ಎಲ್ಲಿವರೆಗೆ ನಾನು ಅಜ್ಞಾನ ಕಾಲದಲ್ಲಿ ನಾನು ಸ್ತ್ರೀ ಅಂತ, ಪುರುಷ ಅಂತ, ಮನೆ ಯಜಮಾಂತಿ ಅಂತ, ಮಾನವ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ವಿ. ಇದು ಕೇವಲ ಒಂದು ಸಿನಿಮಾದ ರೋಲ್, ಕ್ಯಾರೆಕ್ಟರ್. ಇದನ್ನೇ ಸತ್ಯ ಅಂತ ನೀವು ತಿಳ್ಕೊಂಡಿದ್ರಿ. ಆ ಕ್ಯಾರೆಕ್ಟರ್ನ ದುಃಖ ಸ್ವಯಂನ ದುಃಖ ಆಗಿ ಅನುಭವ ಮಾಡಿದ್ರಿ. ಆದರೆ ಈ ಕ್ಯಾರೆಕ್ಟರಿಂದ ಸತ್ತು ಹೋಗ್ರಿ ಅಂತಾರೆ ಬಾಬಾ. ದೇವಭಾನದ ಸ್ಮೃತಿಗಳಿಂದ ಜೀವನವನ್ನು ಸಮಾಪ್ತ ಮಾಡಿ ತಮ್ಮ ಆತ್ಮದ ಸತ್ಯಾತ್ಮ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಮರ್ಜೀವ ಆಗೋದು. ಅಂದಮೇಲೆ ಮರ್ಜೀವ ಆಗಿ ಮತ್ತು ಈ ವಿದ್ಯೆಯನ್ನು ಚೆನ್ನಾಗಿ ಓದ್ರಿ, ತಮ್ಮ ಚಾರ್ಟನ್ನು ರಿಜಿಸ್ಟರನ್ನು ಇಡ್ರಿ. ಯಾದ್ ಮೇ ರೇಕರ್ ಅಪ್ನಿ ಕರ್ಮಾತೀತ ಅವಸ್ಥಾ ಬನಾನೆ ಹೇ. ನೆನಪಿನಲ್ಲಿ ಇದ್ದು ಕರ್ಮಾತೀತ ಅವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿದೆ. ಅಂದರೆ ಅಕರ್ತಾಪನದ ಭಾನದಿಂದ ನಾನು ನನ್ನ ಕರ್ಮದ ಹೊರೆ ಏನಿದೆಯಲ್ಲ, ಕ್ಯಾರೆಕ್ಟರ್ ಮಾಡುವಂಥ ಕರ್ಮ ನನ್ನ ಕರ್ಮ ಅಂತ ತಿಳ್ಕೊಂಡು ಆ ಕರ್ಮದ ಒಳ್ಳೆಯ ಕೆಟ್ಟ ಫಲದಿಂದ ಏನು ಆತ್ಮ ಬಂಧನದಲ್ಲಿದೆ ಇದರಿಂದ ಮುಕ್ತ, ಕರ್ಮಾತೀತ, ಅಕರ್ತಾಪನದ ಸಾಕ್ಷಿ ಭಾನದ ಶ್ರೇಷ್ಠ ಸ್ಮೃತಿಯಲ್ಲಿ ಸ್ಥಿತ ಆಗ್ರಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಅಂತಿಮ ವಿನಾಶ ಕಿ ಸೀನ್ ದೇಖನೆ ಕೆ ಲಿಯೆ ಹಿಮ್ಮತ್ವಾನ್ ಬನ್ನ ಹೇ. ಅಂತಿಮ ವಿನಾಶದ ದೃಶ್ಯಗಳನ್ನು ನೋಡೋದಕ್ಕಾಗಿ ಬಹಳಷ್ಟು ಧೈರ್ಯವಂತರಾಗಬೇಕು ಅಂತಾರೆ ಬಾಬಾ. ಇದರಲ್ಲಿ ಎರಡು ರೀತಿಯ ವಿನಾಶದ ದೃಶ್ಯಗಳು ಕಾಣಿಸ್ತದೆ. ಒಂದು, ಈ ಸ್ಥೂಲ ಬಾಹ್ಯ ಪ್ರಪಂಚದಲ್ಲಿ ಭೂಕಂಪ, ಸುನಾಮಿ, ಪ್ರವಾಹ, ಹೀಗೆ ಅನೇಕ ಕೊರೋನಾದಂತಹ ರೋಗಗಳು, ಸಾಯುವ, ಚೀರಾಡುವ ಈ ರೀತಿಯ ವಿನಾಶ, ಸ್ಥೂಲ ವಿನಾಶ. ಇದಂತೂ ಡ್ರಾಮಾದಲ್ಲಿ ಮೊದಲೇ ಫಿಕ್ಸ್ ಇದೆ. ಇದು ಯಾವುದು ಹೊಸದು ನಡೀತಾ ಇಲ್ಲ. ಈ ಒಂದು ಎಲ್ಲ ದೃಶ್ಯಗಳನ್ನು ನೋಡಬೇಕು ಅಂದರೆ ನಿಮ್ಮ ಸ್ಥಿತಿ ಬಹಳ ಗಟ್ಟಿಯಾಗಿರ್ಬೇಕಂತಾರೆ ಬಾಬಾ. ಆದರೆ ಸೂಕ್ಷ್ಮವಾದಂಥ ವಿನಾಶ ಆಗಿದೆ. ಮನಸ್ಸಿನಲ್ಲಿ ಚೀರಾಟ, ಮನಸ್ಸಿನಲ್ಲಿ ಇಚ್ಛೆಗಳು, ಮನಸ್ಸಿನಲ್ಲಿ ಆಹಾಕಾರ, ಮನಸ್ಸಿನಲ್ಲಿ ಭೂಕಂಪ, ಶಾಂತಿಯ ಸ್ಫೋಟ ಆಗೋದು, ಇದು ಆಂತರಿಕ ಮೈಂಡ್ ಒಳಗಾಗುವಂತಹ ವಿನಾಶದ ದೃಶ್ಯಗಳನ್ನು ನೋಡಬೇಕು ಅಂದರೆ ಬಹಳಷ್ಟು ಧೈರ್ಯ ಬೇಕು. ಧೈರ್ಯ ಅರ್ಥಾತ್ ನಾನು ಆತ್ಮ ಇದ್ದೀನಿ ಎನ್ನುವಂತಹ ದೃಢತೆ, ಮೈ ಹೂಂ ಹೀ ಸಂಪೂರ್ಣ ಆತ್ಮ. ಈ ಮೈಂಡಲ್ಲಿ ನಡೆಯುವಂತಹ ವಿನಾಶವೂ ಕೂಡ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ. ಮನಸ್ಸಿನಿಂದಲೂ ಪರೆ, ಮನಸ್ಸಿನ ವಿಚಾರಗಳಿಂದ, ಈ ಡ್ರಾಮಾದಿಂದ ಪರೆಯಾಗಿರುವಂತಹ ಸತ್ಯ ಆತ್ಮ ನಾನು ಇದ್ದೀನಿ ಎನ್ನುವಂತಹ ಸತ್ಯ ಸ್ವರೂಪ ಆತ್ಮನಿಗೆ ಆಂತರಿಕ ಮೈಂಡಲ್ಲಿ ನಡೆಯುವಂತಹ ವಿನಾಶವೂ ಪ್ರಭಾವಿತ ಮಾಡೋದು. ಸ್ಥೂಲ ಪ್ರಪಂಚದಲ್ಲಿ ನಡೆಯುವ ಯಾವುದೇ ವಿನಾಶಕಾರಿ ದೃಶ್ಯಗಳು ಕೂಡ ಆತ್ಮನನ್ನು ಪ್ರಭಾವಿತ ಮಾಡಲಿಕ್ಕೆ ಅಥವಾ ಆತ್ಮನಿಗೆ ಅದರಲ್ಲಿ ಮುಳುಗಿಸ್ಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮೇ ಆತ್ಮ ಹೂಂ ಇಸ್ ಅಭ್ಯಾಸ ಸೆ ಶರೀರ ಕಾ ಭಾನ್ ಟೂಟ್ತಾ ಜಾಯೆ. ನಾ ಆತ್ಮ ಇದ್ದೀನಿ ಅನ್ನುವಂತಹ ಅಭ್ಯಾಸದಿಂದ ದೇಹಭಾನ ಮುರಿದು ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ನಾನು ಅವಿನಾಶಿ ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವ ಸತ್ಯ ಎಷ್ಟು ಅನುಭವ ಮಾಡ್ತೀರಿ, ಅಭ್ಯಾಸ ಮಾಡ್ತೀರಿ, ಈ ದೇಹಭಾನ ಸಮಾಪ್ತ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ದೇಹಭಾನ ಹಲ್ಚಲ್ನಲ್ಲಿ ತರ್ತದ, ಆತ್ಮಸ್ಥಿತಿ ನಮ್ಮನ್ನು ಶಾಂತ ಸ್ಥಿರತೆಯೊಳಗ ಅನುಭವ ಮಾಡಿಸ್ತದ. ಅದಕ್ಕೆ ದೇಹಭಾನ ಮುರಿದು ಹೋಗಬೇಕು ಅಂತಾರೆ ಬಾಬಾ. ವರದಾನ್, ದೇಹ ಭಾನ ಕಾ ತ್ಯಾಗ ಕರ್ ನಿಕ್ರೋಧಿ ಬನ್ನೆ ವಾಲೆ ನಿರ್ಮಾಣ ಚಿತ್ತ ಭವ. ದೇಹ ಭಾನದ ತ್ಯಾಗ ಮಾಡಿ ನಿಕ್ರೋಧಿ ಆಗುವಂತಹ ನಿರ್ಮಾಣ ಚಿತ್ತರು ಆಗ್ರಿ ಅಂತ. ನಿರ್ಮಾಣ ಚಿತ್ತ ಆದಾಗಲೇ ನಾವು ನಮ್ಮ ಮೂಲ ಆತ್ಮಸ್ಥಿತಿಯಲ್ಲಿ ಸದಾ ನಿರಂತರ ಇರಲಿಕ್ಕೆ ಸಾಧ್ಯ ಇದೆ. जो बच्चे देहवान का त्याग करते हैं उन्हें कभी भी क्रोध नहीं आ सकता.
ಯಾವ ಮಕ್ಕಳು ಅಂದರೆ ಆತ್ಮ ಕ್ರೋಧ ಮುಕ್ತ ಇದೆ. ಕ್ರೋಧ ಕ್ಯಾರೆಕ್ಟರ್ ಒಳಗಿದೆ. ಆತ್ಮ ಕ್ರೋಧ ಮಾಡೋದಿಲ್ಲ. ಆತ್ಮ ಅಶಾಂತನೂ ಆಗೋದಿಲ್ಲ. ಅಶಾಂತಿ ಕ್ಯಾರೆಕ್ಟರ್ ಒಳಗಿದೆ, ಕ್ರೋಧ ಕ್ಯಾರೆಕ್ಟರ್ ಒಳಗಿದೆ. ನಾವು ಯಾವಾಗ ಕ್ಯಾರೆಕ್ಟರ್ ಕಾನ್ಷಿಯಸ್ಸಲ್ಲಿ ಇರ್ತೀವಿ, ನಾನೇ ಕ್ರೋಧ ಮಾಡಿದೆ ಅಥವಾ ಇವರು ಕ್ರೋಧ ಮಾಡ್ತಾ ಇದ್ದಾರಂತ ಅನುಭವ ಆಗ್ತದೆ. ಆದರೆ ಬಾಬಾ ಹೇಳ್ತಾರೆ, ಯಾವ ಆತ್ಮ ದೇಹವಾನದ ಒಂದು ತೊರೆದಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಆ ಆತ್ಮನಲ್ಲಿ ನಾನು ಕ್ರೋಧಿ ಇದ್ದೀನಿ ಅಥವಾ ಇವರು ಕ್ರೋಧಿ ಇದ್ದಾರನ್ನುವಂಥ ಎಂದಿಗೂ ಭಾನ ಬರಲಾರ್ದು. ಕ್ಯೂಂಕಿ ಕ್ರೋಧ ಆನೆ ಕೆ ದೋ ಕಾರಣ ಹೋತೆ ಹೇ. ಕ್ರೋಧ ಯಾವಾಗಲೂ ಎರಡು ಕಾರಣದಿಂದ ಬರ್ತದಂತ ಹೇಳ್ತಾರೆ ಬಾಬಾ. ಏಕ್ ಹೇ ಜಬ್ ಕೊಯ್ ಝೂಟಿ ಬಾತ್ ಕೇಳ್ತಾ ಹೇ. ಯಾವಾಗ ಕ್ರೋಧ ಯಾವಾಗ ಬರ್ತದ ಅಂತಂದ್ರೆ ಕ್ಯಾರೆಕ್ಟರ್ ಒಳಗೆ ಯಾರಾದರೂ ಎದುರುಗಡೆಯಲ್ಲಿರುವಂಥವ್ರು ಸುಳ್ಳು ಹೇಳ್ತಾರಂದ್ರ, ಎದುರಿನ ವ್ಯಕ್ತಿ ಯಾವಾಗ ಬಹಳಷ್ಟು ಮಾತನ್ನು ಬದಲಾಯಿಸ್ತಾರ, ಸತ್ಯವನ್ನು ಮುಚ್ಚಿಡ್ತಾರ, ಅಸತ್ಯವನ್ನು ಹೇಳ್ತಾರೆ, ಆಗ ಕ್ರೋಧ ಬಂದ್ಬಿಡ್ತದೆ. ದೂಸರ ಜಬ್ ಕೊಯ್ ಗ್ಲಾನಿ ಕರ್ತಾ ಹೇ. ಯಾರಾದರೂ ಸುಮ್ಮನೆ ನಾವು ಧರಿಸಿರುವಂಥ ಈ ಇಮೇಜಿಗೆ, ಈ ವ್ಯಕ್ತಿತ್ವಕ್ಕೆ ನಿಂದನೆ ಮಾಡ್ತಾರತ್ತಂದ್ರೂ ಕೂಡ ಆಗೇನಾಗ್ತದ, ಕ್ರೋಧ ಬರ್ತದೆ. ಯಹಿ ದೋ ಬಾತೆ ಕ್ರೋಧಕ್ಕೋ ಜನ್ಮ ದೇತಿ ಹೇ. ಈ ಎರಡು ಮಾತುಗಳೇ ಕ್ರೋಧಕ್ಕೆ ಜನ್ಮ ಕೊಡ್ತದ. ऐसी परिस्थिति में निर्माण चित्त के वरदान द्वारा ಅಪಕಾರಿ ಪರ್ ಭಿ ಉಪಕಾರ ಕರೋ. ಬಾಬಾ ಹೇಳ್ತಾರೆ, ಯಾವಾಗೇ ಕ್ರೋಧ ಬರ್ತದತ್ತಂದ್ರೆ ಬಾಬಾ ಹೇಳ್ತಾರೆ ಇದು ರಿಯಲ್, ಇವರು ಖರೇನೆ ಮಾಡಿದ್ದಾರಂತ ಯಾವಾಗ ಅನಿಸ್ತದ, ಅದಕ್ಕೆ ಬಾಬಾ ಹೇಳ್ತಾರೆ ಅಂಥ ಪರಿಸ್ಥಿತಿಯೊಳಗೆ ನಿರ್ಮಾಣ ಚಿತ್ತರಾಗಿ ವರದಾನದ ಮೂಲಕ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡ್ರಿ. ಅಂದರೆ ಯಾರು ಅವ್ರ ಕ್ಯಾರೆಕ್ಟರಲ್ಲಿ ನಿಂದನೆ ಮಾಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿತ್ವಕ್ಕೆ, ಅಥವಾ ಅವರು ಸುಳ್ಳು ಹೇಳ್ತಾ ಇದ್ದಾರಂತಂದ್ರೆ ಬಾಬಾ ಹೇಳ್ತಾರೆ ಅಂಥವರ ಮೇಲೂ ಕೂಡ ಅಪಕಾರಿಗೂ ಕೂಡ ಉಪಕಾರ ಮಾಡುವಂಥವ್ರು ಆಗ್ರಿ. ಗಾಲಿ ದೇನೆ ವಾಲೆಕೋ ಗಲೆ ಲಗಾವು. ಬೈಯೋರಿಗೂ ಕೂಡ ತಮ್ಮ ಮಿತ್ರರನ್ನಾಗಿ ಮಾಡಿಕೊಡ್ರಿ, ಅವರಿಗೂ ಕೂಡ ಅಕ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ನಿಂದಾ ಕರ್ನೆ ವಾಲೆಕೋ ಸಚ್ಚಾ ಮಿತ್ರ ಮಾನೋ ತಬ್ ಕಹೆಂಗೆ ಕಮಾಲ್. ನಿಂದನೆ ಮಾಡುವಂಥವರಿಗೂ ಕೂಡ ತಮ್ಮ ಸತ್ಯ ಮಿತ್ರ ಅಂತ ತಿಳ್ಕೊಡ್ರಿ, ಇದು ಕಮಾಲ್ ಆಗಿದೆ. ಇದು ಹೇಗೆ ಸಾಧ್ಯ, ಇದು ಪ್ರಾಕ್ಟಿಕಲ್ನಲ್ಲಿ ಹೇಗೆ ಸಾಧ್ಯ? ಯಾರು ನಮಗೆ ನಿಂದನೆ ಮಾಡ್ತಾರ, ನಿರಂತರ ಬೈತಾ ಇರ್ತಾರೆ, ಅಂಥವರಿಗೂ ಕೂಡ ಮಿತ್ರನ್ ಮಾಡ್ಕೊಡ್ರಿ ಇರ್ತಾರೆ ಬಾಬಾ. ನಿಂದನೆ ಮಾಡೋರಿಗೆ, ತಿರಸ್ಕಾರ ಮಾಡುವಂಥವ್ರಿಗೂ ಕೂಡ, ನಮ್ಮನ್ನು ಸದಾ ಹೇಟ್ ಮಾಡುವಂಥವ್ರಿಗೂ ಕೂಡ ಬಾಬಾ ಸದಾ ತಮ್ಮನ್ನು ಮಿತ್ರ ಮಾಡಿಕೊಡ್ರಿ ಅಂದರೆ ಇದರ ಅರ್ಥ ಆಗಿದೆ. ಬಾಬಾ ಹೇಳ್ತಾರೆ ಇದು ಕಮಾಲ್. ಯಾಕೆ ಅಂದರೆ ನಾ ನನ್ನ ಒಂದು ಪುರುಷಾರ್ಥದಲ್ಲಿ ತೊಡಗಿ, ನನಗೆ ನಾನು ಆತ್ಮನ ಮನಸ್ಸು ಹೀಗೆ ತಿಳ್ಕೊಳ್ತದೆ, ನಾನು ಭಾಳ ಪುರುಷಾರ್ಥಿ ಇದ್ದೀನಿ, ತ್ಯಾಗಿ ಇದ್ದೀನಿ, ಯೋಗಿ ಇದ್ದೀನಿ, ಭಾಳ ಶ್ರೇಷ್ಠ ಇದ್ದೀನಿ, ಸೀನಿಯರ್ ಇದ್ದೀನಿ ಅಂತ. ಆದರೆ ನಾ ಎಷ್ಟು ತ್ಯಾಗಿ ಇದ್ದೀನಿ, ನಾ ಎಷ್ಟು ಪುರುಷಾರ್ಥಿ ಇದ್ದೀನಿ ಅನ್ನೋದು ಯಾರಿಂದ ಪ್ರತ್ಯಕ್ಷ ಆಗ್ತದ, ಯಾರಿಂದ ಅನುಭವ ಆಗ್ತದಂದರೆ ಯಾರು ಆತ್ಮ ಈ ಒಂದು ಕ್ಯಾರೆಕ್ಟರ್ನ ಅವಗುಣಗಳಿಗೆ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ತದ, ಯಾರಾದರೂ ನಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ ಬೈತಾರೆ, ನಿಂದನೆ ಮಾಡ್ತಾರ, ತಿರಸ್ಕಾರ ಮಾಡ್ತಾರಂದ್ರೆ ಅದನ್ನೆಲ್ಲ ಕೇಳಿದಾಗ ಯಾವ ಒಂದು ಅವಸ್ಥಾ ಇರಬೇಕು, ಯಾವ ಒಂದು ಸಾಕ್ಷಿ ಭಾವ ಇರಬೇಕು ಆ ಪಾತ್ರವನ್ನು ನೋಡುವಂಥದ್ದು, ಅದು ಇದೆಯೋ ಇಲ್ಲ ಅನ್ನುವಂಥ ಚೆಕ್ಕಿಂಗ್ನೂ ಕೂಡ ಇಂಥವರಿಂದನೇ ಆಗೋದು. ಅಂದರೆ ನಾ ಎಷ್ಟು ಪ್ರಭಾವಿತ ಆಗ್ತೀನಿ, ಆ ಮಾತನ್ನು ಎಷ್ಟು ಹಚ್ಕೋತೀನಿ, ಈ ಕ್ಯಾರೆಕ್ಟರ್ ಈ ವ್ಯಕ್ತಿತ್ವಕ್ಕಾಗಿ ಯಾರಾದರೂ ಏನಾದರೂ ನಿಂದನೆ ಮಾಡಿದರೆ ಅದು ಎಷ್ಟು ರಿಯಲ್ ಅಂತ ಅನುಭವ ಮಾಡ್ತೀನಿ, ಅಥವಾ ಎಷ್ಟು ಪ್ರಮಾಣದಲ್ಲಿ ನಾನು ಸಾಕ್ಷಿ ಭಾವದಿಂದ ನೋಡ್ತೀನಿ ಅನ್ನೋದು ಅವರು ತಗೊಂಡಂಥ ಪರೀಕ್ಷೆಯಿಂದನೇ ಗೊತ್ತಾಗೋದು. ಇಲ್ಲ ಅಂದರೆ ನನ್ನ ಪುರುಷಾರ್ಥದ ಲೆವೆಲ್ ಏನಿದೆ ಅಂತ ನನಗೆ ಹೇಗೆ ಗೊತ್ತಾಗೋದು? ಅನೇಕ ಜನ ಹೀಗೆ ಅನ್ಕೋತಾರೆ, ಯಾರೂ ನನಗೇನು ಅನ್ನಬಾರ್ದು, ನನ್ನ ಜೊತೆಗೆ ಯಾರೂ ಸುಳ್ಳು ಹೇಳಬಾರ್ದು, ಯಾರೂ ಈ ಕ್ಯಾರೆಕ್ಟರಿಗೆ ನಿಂದನೆನೇ ಮಾಡಬಾರ್ದು, ಮಾಡಿದ್ರು ಅಂದ್ರೆ ಆಗೋದಿಲ್ಲ ಅಂತ ಅನ್ಕೋತಾರೆ. ಆದರೆ ಬಾಬಾ ಹೇಳ್ತಾರೆ ಅವರೇ ನಿಮ್ಮ ಮಿತ್ರರು. ಯಾಕೆ ಅನೇಕ ಜನ ಇರ್ತಾರೆ ನಮ್ಮ ಕ್ಯಾರೆಕ್ಟರ್ ಒಳಗಿರುವಂಥ ಕಮ್ಜೋರಿಗಳನ್ನು ಮುಚ್ಚಿಟ್ಕೊಂಡು ನೀವು ಭಾಳ ಒಳ್ಳೆಯವರು ಅಂತ ಹೇಳುವವರು ಅದಾರ. ಆದರೆ ನಿಜವಾದ ಮಿತ್ರ ಯಾರು ಅಂತ ಹೇಳ್ತಾರೆ ಬಾಬಾ, ಸದಾ ನಮ್ಮ ನಿಂದನೆ ಮಾಡೋರು, ಬೈಯೋರು, ಅವರೇ ನಿಜವಾದ ಮಿತ್ರರು. ಯಾಕೆಂದರೆ ಅವರು ನಾವು ಯಾವ ರಿಯಾಲಿಟಿಯೊಳಗಿದ್ದೀವಿ ಅನ್ನುವಂಥ ಸತ್ಯ ಸ್ಮೃತಿಗೊಳಿಸ್ತಾರವ್ರು. ನನ್ನ ಸ್ಥಿತಿ ಯಾವ ಲೆವೆಲ್ನಾಗಿದೆ, ನನ್ನ ಆಂತರಿಕ ಸ್ಟೇಜ್, ನನ್ನ ಪುರುಷಾರ್ಥದ
ಗತಿ ಯಾವ ಲೆವೆಲ್ನಲ್ಲಿ ಇದೆ ಅನ್ನುವಂಥದ್ದು ತಿಳಿಸೋರೇ ನಿಂದಕರು. ಅಂದಮೇಲೆ ಬಾಬಾ ಹೇಳ್ತಾರೆ ಅವರೇ ನಿಮ್ಮ ನಿಜವಾದ ಮಿತ್ರರು. ಇದು ಒಂದು ಕಮಾಲ್ ಮಾಡಿ ತೋರಿಸ್ಬೇಕಂತ ಹೇಳ್ತಾರೆ ಬಾಬಾ. ಜಬ್ ಐಸಾ ಪರಿವರ್ತನ್ ದಿಖಾವೋ ತಬ್ ವಿಶ್ವಕ್ಕೆ ಆಗೇ ಪ್ರಸಿದ್ಧ ಹೋಂಗೆ. ಇಂಥ ಒಂದು ಪರಿವರ್ತನೆ ಮಾಡಿ ತೋರಿಸ್ರಿ, ಆಗ ವಿಶ್ವದ ಎದುರುಗಡೆಗೆ ನಿಮ್ಮ ಪ್ರತ್ಯಕ್ಷತೆ ಆಗ್ತದಂತ ಹೇಳ್ತಾರೆ ಬಾಬಾ. ಅಂದರೆ ನಿಂದಕರಿಗೂ ಮಿತ್ರರನ್ನಾಗಿ ಮಾಡಿಕೊಡ್ರಿ. ನಿಮಗೆ ಯಾವತ್ತಿಗೂ ಬೈಯುವಂಥವರಿಗೆ ನೀವು ಅವರಿಗೆ ಆಲಿಂಗನ ಮಾಡ್ರಿ. ಇದು ಬರೀ ಸುಮ್ಮನೆ ಸ್ಥೂಲ ರೂಪದಲ್ಲಿ ಹೋಗಿ ಅಪ್ಕೊಳ್ಳುವಂಥ ಮಾತು, ಸ್ಥೂಲ ರೂಪದಲ್ಲಿ ಮೇಲ್ಮೇಲೆ ಮಿತ್ರ ಮಾಡ್ಕೊಳ್ಳುವಂಥ ಮಾತಲ್ಲ. ಕ್ಯಾರೆಕ್ಟರ್ ಒಳಗೆ ಅವ್ರ ಭಲೆ ಏನೇ ಅಂದರೂ ಕೂಡ ಅವರೊಬ್ಬ ಸತ್ಯ ಸ್ವರೂಪ ಆತ್ಮ ಇದ್ದಾರೆ ಎನ್ನುವಂತಹ ನನ್ನ ಆತ್ಮೀಯ ಮಿತ್ರರನ್ನುವಂಥ ಒಂದು ಸ್ನೇಹ ಪ್ರೀತಿ ಅವ್ರ ಮೇಲಿರಬೇಕು. ಇದಕ್ಕಂತಾರೆ ಬಾಬಾ ಕಮಾಲ್ ಮಾಡೋದು ಅಂತ. ಸ್ಲೋಗನ್ मौज का अनुभव करने के लिए माया के अधीनता को छोड़ स्वतंत्र बनो. अंडरलाइन. ಆತ್ಮ ಈ ವಿಶ್ವ ನಾಟಕದಲ್ಲಿ ಮೌಜ್ನ ಅನುಭವ ಮಾಡಲಿಕ್ಕೆ ಬಂದಿದೆ. ಈ ವಿಶ್ವ ನಾಟಕದ ಪ್ರತಿಯೊಂದು ಅನುಭವ ಮಾಡಲಿಕ್ಕೆ ನಿರಾಕಾರಿ ಜಗತ್ತಿನಿಂದ ಕೆಳಗಡೆ ಬಂದಿದೆ. ಅಂದಮೇಲೆ ಮೌಜ್ನ ಅನುಭವ ಮಾಡೋದಕ್ಕಾಗಿ ಮಾಯೆಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗ್ರಿ ಅಂತ. ಈ ಜಗತ್ತಿನಲ್ಲಿ ಎಲ್ಲರೂ ಸ್ವತಂತ್ರ ಆಗ್ಬೇಕಂತಾರ. ವ್ಯಕ್ತಿಯಿಂದ ಸ್ವತಂತ್ರ ಆಗ್ತಾರೆ, ಪರಿಸ್ಥಿತಿಯಿಂದ ಸ್ವತಂತ್ರ ಆಗ್ತಾರೆ. ಆದರೆ ಮಾಯೆಯ ಒಂದು ಪರತಂತ್ರದಿಂದ ಸ್ವತಂತ್ರ ಯಾರೂ ಆಗ್ತಾ ಇಲ್ಲ. ಅದಾಗಲಿಕ್ಕೆ ಈಶ್ವರೀಯ ಸತ್ಯ ಜ್ಞಾನ ಬೇಕಾಗ್ತದೆ. ಅಂದಮೇಲೆ ನಮಗೆ ಈಶ್ವರೀಯ ಸತ್ಯ ಜ್ಞಾನ ದೊರಕಿದೆ. ಮಾಯೆ ಅಧೀನತೆಯಿಂದ ಮುಕ್ತ ಆಗೋದು. ಮಾಯಾ ಅಧೀನತೆ ಅಂದರೆ ಮಾಯೆ ನೆನಪಿನೊಳಗಿರೋದು, ಮಾಯೆಯ ದೇಹಭಾನದ ಸ್ಮೃತಿಯಲ್ಲಿ ಅನುಭವದಲ್ಲಿ ಬರೋದು. ನಾನು ಇಂಥದ್ದೆಲ್ಲ ಮಾಡೀನಿ, ನನಗೆ ಈ ಫಲ ಸಿಕ್ತು, ನಾನು ಶ್ರೇಷ್ಠ ಕರ್ಮ ಮಾಡೀನಿ, ಇದೆಲ್ಲ ಶ್ರೇಯಸ್ಸು ನಂದೇ ಅಂತೇನು ಅನುಭವ ಮಾಡ್ತದೆ. ಇದು ಮಾಯಾ ಅಧೀನತೆ ಅಂತಾರೆ ಬಾಬಾ. ಈ ಮಾಯಾ ಅಧೀನತೆಯಿಂದ ಮುಕ್ತ ಸ್ವತಂತ್ರ ಆದಾಗ್ಲೇ ನಿರಂತರ ಆತ್ಮ ತನ್ನ ಕಲಿಯುಗದ ಪಾರ್ಟನ್ನು ಪ್ಲೇ ಮಾಡ್ತಿದ್ರೂ ಕೂಡ ಮೌಜ್ನ ಆನಂದದ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತಿ ಶಾರೆ ಈಗ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲಾರೂಪರು ಆಗ್ರಿ ಅಂತಾರೆ ಬಾಬಾ. ಅವಿ ಜ್ವಾಲಾಮುಖಿ ಬನ್ असुरी संस्कार असुरी स्वभाव सब कुछ भस्म करो. ಜ್ವಾಲಾರೂಪರಾಗಿ ಅಂದರೆ ಏಕ್ ಬಾಬಾ ದೂಸರ ನ ಕೋಯಿ. ಬಾಕಿ ಎಲ್ಲ ಸ್ವಪ್ನದ ಜಗತ್ತು, ಬಾಕಿ ಎಲ್ಲ ಈ ಪ್ರಪಂಚ ಮಾಯಾ ಜಗತ್ತಾಗಿದೆ. ಕೇವಲ ನಾ ಆತ್ಮ ಸತ್ಯ, ನನ್ನ ತಂದೆ ನಿರಾಕಾರ ಪರಮಾತ್ಮನು ಮಾತ್ರ ಸತ್ಯ ಎನ್ನುವ ಸ್ಮೃತಿಯೇ ಜ್ವಾಲಾಮುಖಿ, ಜ್ವಾಲಾರೂಪ. ಈ ಜ್ವಾಲಾರೂಪದ ಒಂದು ಸ್ವರೂಪದಿಂದ ತಮ್ಮೊಳಗಿನ ಎಲ್ಲ ಅಸುರಿ ದೇಹಭಾನದ ಸಂಸ್ಕಾರ ಸ್ವಭಾವವನ್ನು ಭಸ್ಮ ಮಾಡಿಕೊಡ್ರಿ ಅಂತಾರೆ ಬಾಬಾ. जैसे देवियों की यादगार में दिखाते हैं ना कि ज्वाला से असुरों का संहार किया. ದೇವಿಯರ ಒಂದು ಯಾದಗಾರದಲ್ಲಿ ತೋರಿಸ್ತಾರಲ್ಲ ಸ್ಮರಣೆಯೊಳಗ, ಈ ದೇವಿಯರು ತಮ್ಮ ಜ್ವಾಲಾ ರೂಪದಿಂದ ಅಸುರರ ಸಂಹಾರ ಮಾಡಿದ್ರು ಅಂತ. असुर कोई व्यक्ति नहीं लेकिन असुरी शक्तियों को खत्म किया. अंडरलाइन. ಅಸುರರು ಈಗ ನವರಾತ್ರಿ ಬರ್ತಾ ಇದೆ, ದೇವಿಯರ ಮಹಿಮೆ ಇಡೀ ಪ್ರಪಂಚದಲ್ಲಿ ಆಗ್ತದೆ. ಯಾವುದಾದ್ರೂ ರಾಕ್ಷಸ ಅನ್ನುವಂಥ ವ್ಯಕ್ತಿ ಇದ್ದ ಅದಕ್ಕೆ ದೇವಿಯರು ಅದನ್ನು ಸಂಹಾರ ಮಾಡಿದ್ರು, ಸಾಯಿಸಿದ್ರು ಅನ್ನುವಂಥ ಮಾತಿಲ್ಲ. ರಾಕ್ಷಸ ಅಂದರೆ, ಅಸುರಿತನ ಅಂದರೆ ಒಬ್ಬ ವ್ಯಕ್ತಿಯಲ್ಲ, ಒಬ್ಬ ಅಸುರಲ್ಲ. ಬಾಬಾ ಹೇಳ್ತಾರೆ ಒಳಗಡೆ ಮನಸ್ಸಿನ ಒಳಗಡೆ ಇರುವಂತಹ ಅಸುರಿ ಸ್ವಭಾವ, ಅಸುರಿ ಸಂಸ್ಕಾರ, ಯಹ ಅಭಿ ಆಪ್ಕಿ ಜ್ವಾಲಾ ಸ್ವರೂಪ್ ಸ್ಥಿತಿ ಕಾ ಯಾದಗಾರ್ ಹೇ. ಬಾಬಾ ಹೇಳ್ತಾರೆ ಇದು ನಿಮ್ಮ ಜ್ವಾಲಾ ಸ್ವರೂಪ ಯೋಗದ ಸ್ಥಿತಿಯಿಂದ ಅಸುರಿ ಸ್ವಭಾವ ಸಂಸ್ಕಾರವನ್ನು ಭಸ್ಮ ಮಾಡಿಕೊಂಡಿರುವುದರ ಯಾದಗಾರ್ ಸ್ವರೂಪ ಅಂತ ಹೇಳ್ತಾರೆ ಬಾಬಾ. ಅಬ್ ಐಸಾ ಯೋಗ ಕಿ ಜ್ವಾಲಾ ಪ್ರಜ್ವಲಿತ್ ಕರೋ ಜಿಸ್ಸೆ ಯಹ ಕಲಿಯುಗಿ ಸಂಸಾರ ಜಲ್ಕರ್ ಭಸ್ಮ ಹೋ ಜಾಯೆ. ಇಂಥ ನಿಮ್ಮ ಜ್ವಾಲಾ ಸ್ವರೂಪವನ್ನು ನಿರ್ಮಾಣ ಮಾಡಿಕೊಳ್ಳ್ರಿ. ಇದರಿಂದ ನಿಮ್ಮ ಮನಸ್ಸಿನ ಆಂತರಿಕ ಪ್ರಪಂಚದೊಳಗ ಯಾವ ಅಸುರಿ ಸ್ವಭಾವ ಇದೆ, ಅಸುರಿ ಸಂಸ್ಕಾರ ಇದೆ, ಅಸುರತ್ವದ ದೇಹಭಾನದ ನೆನಪುಗಳು ಅನುಭವಗಳಿವೆ, ಇವೆಲ್ಲವನ್ನ ಭಸ್ಮ ಮಾಡಿಕೊಳ್ಳೋದೇ ಜ್ವಾಲಾರೂಪ ಯೋಗ ಅಗ್ನಿಯಾಗಿದೆ ಮತ್ತು ಅಸುರರ ಸಂಹಾರ ಮಾಡುವಂಥದ್ದಾಗಿದೆ. ಓಂ ಶಾಂತಿ.